ತೆಗೆದಿರುವಂತದ್ದು ಕೂಡ ಮತ್ತೆ ದೊಡ್ಡ ಚರ್ಚೆ ಸಾಗಿದೆ ಸರ್. ಕಳೆದ ಬಾರಿ ಆಗಿತ್ತು, ಇದು ಮತ್ತೆ ಹಿಂಗಾಗಿರುವಂತದ್ದು ಸರ್. ನೋಡಿ, ಇಂಥ ವಿಚಾರಗಳು ನಿಜಕ್ಕೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತೇನು ಬಂದು ತಲುಪಿದೀವಿ ನಾವು, ಬಹಳ ವಿಷಾದಕಾರಿಯಾದಂಥ ಘಟನೆಗಳು. ಇದು ತಾವು ಹೇಳ್ದಂಗೆ ಬಹುಶಃ ಒಂದು ವರ್ಷದಿಂದನೂ ಕೂಡ ಇಂಥ ಘಟನೆ ಆಗಿರ್ತಕ್ಕಂಥದ್ದು ನಮ್ಮ ನೆನಪಿನಲ್ಲೂ ಇದೆ. ತಾವು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರನೂ ಕೂಡ ಮಾಡಿದಿರಿ. 5 ವಿದ್ಯಾರ್ಥಿಗಳ ಮೇಲೆ ಈ ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಅತ್ಯಂತ ಖಂಡನೀಯ. ಯಾಕೆಂದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ತಕ್ಕಂಥದ್ದಕ್ಕೆ, ಜೊತೆಯಲ್ಲಿ ಈ ಸಮಾಜವನ್ನ ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಇವತ್ತಿನ ಯುವಕರು ದಾರಿದೀಪ ಹಾಕಿ ನಿಂತಿದ್ದಾರೆ. ಅಂತ ಯುವಕರಿಗೆ ನೀವು ಈ ರೀತಿಯಾದಂತ ವಿಚಾರಗಳನ್ನ ಮುಂದಿಟ್ಟು ನೀವು ಎಲ್ಲೋ ಒಂದ್ ಕಡೆ ಒಡಕನ್ನ ಉಂಟು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ನಿಜಕ್ಕೂ ಕೂಡ ನಾವೆಲ್ಲರೂ ಖಂಡಿಸ್ತೇವೆ. ಇದಾಗಬಾರ್ದು. ತೆಗೆದಿರುವಂತದ್ದು ಕೂಡ ಮತ್ತೆ ದೊಡ್ಡ ಚರ್ಚೆ ಸಾಗಿದೆ ಸರ್. ಕಳೆದ ಬಾರಿ ಆಗಿತ್ತು, ಇದು ಮತ್ತೆ ಹಿಂಗಾಗಿರುವಂತದ್ದು ಸರ್. ನೋಡಿ, ಇಂಥ ವಿಚಾರಗಳು ನಿಜಕ್ಕೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತೇನು ಬಂದು ತಲುಪಿದೀವಿ ನಾವು, ಬಹಳ ವಿಷಾದಕಾರಿಯಾದಂಥ ಘಟನೆಗಳು. ಇದು ತಾವು ಹೇಳ್ದಂಗೆ ಬಹುಶಃ ಒಂದು ವರ್ಷದಿಂದನೂ ಕೂಡ ಇಂಥ ಘಟನೆ ಆಗಿರ್ತಕ್ಕಂಥದ್ದು ನಮ್ಮ ನೆನಪಿನಲ್ಲೂ ಇದೆ. ತಾವು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರನೂ ಕೂಡ ಮಾಡಿದಿರಿ. 5 ವಿದ್ಯಾರ್ಥಿಗಳ ಮೇಲೆ ಈ ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಅತ್ಯಂತ ಖಂಡನೀಯ. ಯಾಕೆಂದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ತಕ್ಕಂಥದ್ದಕ್ಕೆ, ಜೊತೆಯಲ್ಲಿ ಈ ಸಮಾಜವನ್ನ ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಇವತ್ತಿನ ಯುವಕರು ದಾರಿದೀಪ ಹಾಕಿ ನಿಂತಿದ್ದಾರೆ. ಅಂತ ಯುವಕರಿಗೆ ನೀವು ಈ ರೀತಿಯಾದಂತ ವಿಚಾರಗಳನ್ನ ಮುಂದಿಟ್ಟು ನೀವು ಎಲ್ಲೋ ಒಂದ್ ಕಡೆ ಒಡಕನ್ನ ಉಂಟು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ನಿಜಕ್ಕೂ ಕೂಡ ನಾವೆಲ್ಲರೂ ಖಂಡಿಸ್ತೇವೆ. ಇದಾಗಬಾರ್ದು. ತೆಗೆದಿರುವಂತದ್ದು ಕೂಡ ಮತ್ತೆ ದೊಡ್ಡ ಚರ್ಚೆ ಸಾಗಿದೆ ಸರ್. ಕಳೆದ ಬಾರಿ ಆಗಿತ್ತು, ಇದು ಮತ್ತೆ ಹಿಂಗಾಗಿರುವಂತದ್ದು ಸರ್. ನೋಡಿ, ಇಂಥ ವಿಚಾರಗಳು ನಿಜಕ್ಕೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತೇನು ಬಂದು ತಲುಪಿದೀವಿ ನಾವು, ಬಹಳ ವಿಷಾದಕಾರಿಯಾದಂಥ ಘಟನೆಗಳು. ಇದು ತಾವು ಹೇಳ್ದಂಗೆ ಬಹುಶಃ ಒಂದು ವರ್ಷದಿಂದನೂ ಕೂಡ ಇಂಥ ಘಟನೆ ಆಗಿರ್ತಕ್ಕಂಥದ್ದು ನಮ್ಮ ನೆನಪಿನಲ್ಲೂ ಇದೆ. ತಾವು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರನೂ ಕೂಡ ಮಾಡಿದಿರಿ. 5 ವಿದ್ಯಾರ್ಥಿಗಳ ಮೇಲೆ ಈ ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಅತ್ಯಂತ ಖಂಡನೀಯ. ಯಾಕೆಂದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ತಕ್ಕಂಥದ್ದಕ್ಕೆ, ಜೊತೆಯಲ್ಲಿ ಈ ಸಮಾಜವನ್ನ ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಇವತ್ತಿನ ಯುವಕರು ದಾರಿದೀಪ ಹಾಕಿ ನಿಂತಿದ್ದಾರೆ. ಅಂತ ಯುವಕರಿಗೆ ನೀವು ಈ ರೀತಿಯಾದಂತ ವಿಚಾರಗಳನ್ನ ಮುಂದಿಟ್ಟು ನೀವು ಎಲ್ಲೋ ಒಂದ್ ಕಡೆ ಒಡಕನ್ನ ಉಂಟು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ನಿಜಕ್ಕೂ ಕೂಡ ನಾವೆಲ್ಲರೂ ಖಂಡಿಸ್ತೇವೆ. ಇದಾಗಬಾರ್ದು. ತೆಗೆದಿರುವಂತದ್ದು ಕೂಡ ಮತ್ತೆ ದೊಡ್ಡ ಚರ್ಚೆ ಸಾಗಿದೆ ಸರ್. ಕಳೆದ ಬಾರಿ ಆಗಿತ್ತು, ಇದು ಮತ್ತೆ ಹಿಂಗಾಗಿರುವಂತದ್ದು ಸರ್. ನೋಡಿ, ಇಂಥ ವಿಚಾರಗಳು ನಿಜಕ್ಕೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತೇನು ಬಂದು ತಲುಪಿದೀವಿ ನಾವು, ಬಹಳ ವಿಷಾದಕಾರಿಯಾದಂಥ ಘಟನೆಗಳು. ಇದು ತಾವು ಹೇಳ್ದಂಗೆ ಬಹುಶಃ ಒಂದು ವರ್ಷದಿಂದನೂ ಕೂಡ ಇಂಥ ಘಟನೆ ಆಗಿರ್ತಕ್ಕಂಥದ್ದು ನಮ್ಮ ನೆನಪಿನಲ್ಲೂ ಇದೆ. ತಾವು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರನೂ ಕೂಡ ಮಾಡಿದಿರಿ. 5 ವಿದ್ಯಾರ್ಥಿಗಳ ಮೇಲೆ ಈ ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಅತ್ಯಂತ ಖಂಡನೀಯ. ಯಾಕೆಂದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ತಕ್ಕಂಥದ್ದಕ್ಕೆ, ಜೊತೆಯಲ್ಲಿ ಈ ಸಮಾಜವನ್ನ ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಇವತ್ತಿನ ಯುವಕರು ದಾರಿದೀಪ ಹಾಕಿ ನಿಂತಿದ್ದಾರೆ. ಅಂತ ಯುವಕರಿಗೆ ನೀವು ಈ ರೀತಿಯಾದಂತ ವಿಚಾರಗಳನ್ನ ಮುಂದಿಟ್ಟು ನೀವು ಎಲ್ಲೋ ಒಂದ್ ಕಡೆ ಒಡಕನ್ನ ಉಂಟು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ನಿಜಕ್ಕೂ ಕೂಡ ನಾವೆಲ್ಲರೂ ಖಂಡಿಸ್ತೇವೆ. ಇದಾಗಬಾರ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.